ಹೋಟೆಲ್ ಮಾಲೀಕರು ಗ್ರಾಹಕರಿಗೆ ಈಗ ಬಿಬಿಎಂಪಿ ಶಾಕ್ ನೀಡ್ತಾ ಇದೆ. ತ್ಯಾಜ್ಯವನ್ನ ಸಂಗ್ರಹಿಸಲು ಹೆಚ್ಚಿನ ಶುಲ್ಕದ ಬಗ್ಗೆ ಈಗ ಪ್ರಸ್ತಾವನೆಯನ್ನ ಇಡಲಾಗಿದೆ. ತ್ಯಾಜ್ಯ ವಿಲೇವಾರಿ ಶುಲ್ಕ ಗ್ರಾಹಕರಿಗೆ ವರ್ಗಾಯಿಸಿ ಬಿಬಿಎಂಪಿ ಅಧಿಕಾರಿಗಳ ಸಭೆಯಲ್ಲಿ ಮಹತ್ವದ ಚರ್ಚೆಯನ್ನ ಮಾಡಲಾಗಿದೆ. ಬಿಬಿಎಂಪಿಯ ವಿರುದ್ಧ ಹೋಟೆಲ್ ಮಾಲೀಕರ ಸಂಘ ಕಿಡಿಕಾರ್ತಾ ಇದೆ. ಈ ಹೋಟೆಲ್ಗಳಲ್ಲಿ ಪ್ಲಾಸ್ಟಿಕ್ ನಿರ್ಮೂಲನೆ ಮಾಡಬೇಕು ಅನ್ನುವಂಥ ಪ್ರಸ್ತಾಪ ಇದೆ. ಹಾಗಾಗಿ ಈ ತ್ಯಾಜ್ಯವನ್ನ ನಿರ್ಮೂಲನೆ ಮಾಡುವಂತ ಶುಲ್ಕ ಏನಿದೆ, ವಿಲೇವಾರಿ ಶುಲ್ಕ ಏನಿದೆ, ಅದನ್ನ ಗ್ರಾಹಕರಿಗೆ ವರ್ಗಾಯಿಸಿ ಅಂತ ಬಿಬಿಎಂಪಿ ಅಧಿಕಾರಿಗಳ ಸಭೆಯಲ್ಲಿ ಮಹತ್ವದ ಚರ್ಚೆಯನ್ನ ಕೂಡ ಮಾಡಲಾಗಿದೆ. ಆದರೆ ಈ ಚರ್ಚೆಯ ಜೊತೆಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಬಿಎಂಪಿಯ ವಿರುದ್ಧ ಹೋಟೆಲ್ ಮಾಲೀಕರ ಸಂಘ ಕಿಡಿಕಾರ್ತಾ ಇದೆ. ನಿರ್ವಹಣೆ ಮಾಡ್ತಾರೆ ಹಾಗೂ ಅವರ ವಹಿವಾಟು ಅಂದರೆ ಆ್ಯನ್ಯುವಲ್ ಟರ್ನ್ ಓವರ್ ಎಲ್ಲ ಕೇಳಿಕೊಂಡು ಒಂದು ನೋಟಿಸ್ ಕೊಟ್ಟಿದ್ದಾರೆ. ಅದನ್ನು ನಾವು ಅಫಿಡವಿಟ್ ಮುಖಾಂತರ ಒಂದು ನೋಟರೈಸ್ ಮಾಡಿ ಸ್ಟ್ಯಾಂಪ್ ಪೇಪರ್ ಮೇಲೆ ಅಫಿಡವಿಟ್ ಮಾಡಿಸಿ ಕೊಡಬೇಕು ಅಂತೇಳಿ ಒಂದು ನೋಟಿಸನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಮುಂದೆ ಪ್ರತಿ ಕೆ ಜಿಗೆ ಅದು 12 ರೂಪಾಯಿ ಚಾರ್ಜಸನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಇಲ್ಲ ನಾವೇ ನಿರ್ವಹಣೆ ಮಾಡಿದ್ರೆ ನಮ್ಮಲ್ಲಿ ಆಗುವ ಗೊಬ್ಬರ, ಆ ಗೊಬ್ಬರಕ್ಕೆ BBMP ಅವರು 3 ರೂಪಾಯಿ ಕೆ ಜಿ ಕೊಟ್ಟು ತೊಗೊಂಡು ಹೋಗ್ತಾರೆ. ಇಲ್ಲಾದರೆ ನಮ್ಮ ಕಸಕ್ಕೆ 1 ಕೆ ಜಿಗೆ 12 ರೂಪಾಯಿ ಕೊಡಬೇಕು ಅಂತ ಅದರಲ್ಲಿ ಬರೆದಿದ್ದಾರೆ. ಈ 12 ರೂಪಾಯಿ ಚಾರ್ಜಸ್ಸು ತುಂಬ ಜಾಸ್ತಿ ಆಗುತ್ತೆ. ಯಾಕಂದರೆ 100 ಕೆ ಜಿಗೆ 12 ರೂಪಾಯಿ ಅಂದರೆ